ಹಾಯ್ ಫ್ರೆಂಡ್, ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮೂರಿನಲ್ಲಿ ಮಾರಿ ಹಬ್ಬ. ನಮ್ಮೂರನ್ನ ಕಾಯ್ತಾ ಇರೋ ತಾಯಿ ಮೂಗ್ಮಾರಮ್ಮನ ಹಬ್ಬ ಇವತ್ತು. ఇది నా సంస్థానం, జాగ్రత్త. ಹಬ್ಬ ಅಂದ್ರೆ ಗೊತ್ತಲ್ಲ ಫ್ರೆಂಡ್ಸ್, ಎಲ್ಲ ನೆಂಟರು ಗಂಡೆಲ್ಲ ಕರೆದಿರ್ತೀವಿ. ಅಡುಗೆ ಮಾಡಬೇಕು. ನನ್ನ ಹೆಂಡತಿ ತರಕಾರಿ ಕಟ್ ಮಾಡ್ತಿದ್ದಾಳೆ, ಅರಿಸಿ ಅವಳಿಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ನಾನು ಹಲಸಿನಕಾಯಿನೆಲ್ಲ ಕಟ್ ಮಾಡಿಕೊಟ್ಟೆ. ಹುಳಿ ಮಾಡ್ತಿದ್ದೀವಿ. ನಾನೇ ಮಾಡ್ತಾಯಿದ್ದೀನಿ ಅನ್ಕೋಬೇಡಿ ಫ್ರೆಂಡ್ಸ್, ಸುಮ್ಮನೆ ತಿರಿತಾ ಇರೋದು ಅಷ್ಟೇ. ನನಗೆ ಕೆಲಸ ಮಾಡ್ತಿದ್ದಂಗೆ ಈಚೆಗಡೆ ಗಾಡಿ ಸೌಂಡ್ ಬಂತು. ನೋಡಿದ್ರೆ ಸೈಕಲ್ನೇ ಓಡ್ಸೋಕೆ ಬರ್ದಿರೋರು ಗಾಡಿ ತಗೊಬಂದ್ಬಿಟ್ಟಿದ್ದಾಳೆ ನಮ್ಮ ಮಂಜಲಿ. ನೋಡಿ ಫ್ರೆಂಡ್, ಸೈಕಲ್ಲೇ ಓಡ್ಸೋಕೆ ಬರಲ್ಲ, ಗಾಡಿ ತಗೊಂಡ್ಬಿಟ್ಟಿದ್ದಾಳೆ. ಇನ್ನೊಂದು ಕಡೆ ನನ್ನ ಮಗ ನನ್ನ ತಮ್ಮನ ಗಾಡಿ ಏರ್ ಕುಂತ್ಬಿಟ್ಟಿದ್ದಾನೆ. ಫಿಲ್ಟರ್ ನೀರು ತಗೋತ್ನಪ್ಪ, ನಾನು ಹೋಗ್ತೀನಿ ಅಂತ. ಇಲ್ಲ ಬೇಡ ಬಪ್ಪ ಅಂದ್ಬಿಟ್ಟು ನನ್ನ ತಮ್ಮನೇ ಹೋದ ಫಿಲ್ಟರ್ ನೀರು ತರೋಕ್ಕೆ. ಅದೇ ಕೋಪದಲ್ಲಿ ಏರೋಪ್ಲೇನ್ ಕೊಟ್ಟಿದ್ದೆ ಆಟಾಡಕ್ಕೆ, ಅದನ್ನ ಕಿತ್ಕೊಂಡು. ಇವರೇ ನಮ್ಮ ತಾಯಿ, ಮೇನ್ ಅಡುಗೆ ಕೋಚು. ಎಲ್ಲ ಅಡುಗೆ ಇವ್ರದ್ದೇ. ಅಡುಗೆ ತುಂಬ ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್. ಅಡುಗೆ ಎಲ್ಲ ಆಯಿತು, ಎಲ್ಲ ಸಾಯಂಕಾಲ ಆಯಿತು. ನನ್ನ ತಮ್ಮ ನಾನು ಎಲ್ಲ ಸ್ನಾನ ಮಾಡ್ಕೊಂಡು ನೆಂಟ್ರಿಗಾಗಿ ಮೀಟಿಂಗು. ಈಚೆಗಡೆ ರಂಗೋಲಿ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾರೆ. ನಾನು ಸೀರೆ ಸೆಟ್ ಎಲ್ಲ ತಗೊಬಂದ್ಬಿಟ್ಟೆ ಮನೆ ಸುತ್ತ. ಮಾರಿಗೂ ಕಡೆ ಹೊರಟು ಹೋಮ ಗೀಮ ಎಲ್ಲ ಆಗಿತ್ತು. ಪ್ರಸಾದ ಮಾಡಬೇಕು ಊರಿಗೆಲ್ಲನೂ. A few moments later. ನಮ್ಮ ಹುಡುಗರೆಲ್ಲ ಪ್ರಸಾದ ಮಾಡೋಕ್ಕೆ ಆಗಲೇ ಕುಂತ್ಬಿಟ್ಟಿದ್ರು. ನಮ್ಮ ಶಿವ ಅವರು ಬಾಳೆಹಣ್ಣು ಎಳೆದ ಬೇಡವಾ ಅಂತ ಹಿಡಿತಿದ್ರು. ಅಭಿ ಅವರು ಚಕ ಚಕ ಅಂತ ಹಣ್ಣು ಕಟ್ ಮಾಡ್ತಿದ್ರು. ನಿಂಗರಾಜ್ ಅವ್ರು ನೋಡಿ, ಇನ್ನು ನಮ್ಮ ಭೋಗಣ್ಣ ಅವರು ಕಾಯಿ ಸೇರಿತಾ ಇದ್ರು. ನಮ್ಮ ಚೇತು ಅವರು ಕಾಯಿ ಸೇರಿತಾ ಇದ್ದಾರೆ. ನೋಡಿ ಚೆನ್ನಾಗಿ ಸೇರಿತಾ ಇದ್ದಾರೆ ಅವರು. ಇನ್ನು ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಇಬ್ಬರು ಬೆಲ್ಲ ಚೆತ್ತಾ ಇದ್ದಾರೆ. ನೋಡಿ ನಮ್ಮನ್ನ ನೋಡ್ತಿದ್ದಾರೆ, ಏನೋ ಮಾಡ್ತಿದ್ರು ಅಂದ್ಬಿಟ್ಟು. ಇನ್ನು ಕಾಯಿ ಎಲ್ಲ ಪ್ರಸಾದ ಎಲ್ಲ ಸೇರಿದು ಎಲ್ಲನೂ ಮುಗಿಸ್ತು. ನಾನು ಕೂಡ ಕಾಯಿ ಸೇರಿತಿದ್ದೀನಿ. ನೋಡಿ ಹಿಂದಿಡಿಗೆ ಮನೆ ಮೇಲೆ ತಗ. ನೋಡಿ ಫ್ರೆಂಡ್, ಎಲ್ಲರೂ ಎಲ್ಲ ನಮ್ಮ ಸ್ನೇಹಿತರ ಜೊತೆ ನಾನು ಕೆಲಸ ಮಾಡ್ತಿದ್ದೀನಿ. ಇನ್ನು ಈಚೆ ಕಡೆ ನೋಡಿ ಮಡ ಹೋಯ್ತಾ ಇದ್ದಾರೆ. ಅವರೇ ನಮ್ಮ ಸಂಪತ್ತವರು, ಅವರೇ ಗುಡ್ಡಪ್ಪ. ಈಚೆ ಕಡೆ ನೋಡಿ ಮಡ ಬೇಯಿಸ್ತಾ ಇದ್ದಾರೆ. ಇನ್ನು ರಸಮುದ್ದೆಗೆ ಎಲ್ಲ ಮಡ ಬೇಯಿಸೋಕ್ಕೆ ಈಚೆ ರೆಡಿ ಮಾಡ್ತಾಯಿದ್ದಾರೆ. ಒಲೆಗೆಲ್ಲ ಎಲ್ಲ ಈ ಕಡೆ ಬಂದೆ. ಹಂಗೆ ನೆಂಟರು ಎಲ್ಲ ಬಂದಿದ್ರು. ಎಲ್ಲ ಊಟ ಬರೆಸ್ತಿದ್ರು. ಎಲ್ಲ ಊಟ ಮಾಡ್ತಾಯಿದ್ದಾರೆ. ನೋಡಿ ಇವರೇ ಊಟ ಬರೆಸ್ತಾ ಇರೋದು ಎಲ್ರಿಗೂ. ನೋಡಿ ಫ್ರೆಂಡ್, ಇವಾಗ 3 ಜನನೇ ಊಟ ಬಡಿಸ್ತಾ ಇರೋದು. ಹಂಗೆ ಊಟ ಗೀಟ ಮಾಡ್ಕೊಂಡು ಮಾರಿ ಕುಡಿಕೊಂಡು ಬಂದು ಪುನಃ ಅಲ್ಲಿ ಒಡವೆ ಧರಿಸ್ತಾ ಯಜಮಾನ್ರು ಎಲ್ಲ ಸೇರ್ಕೊಂಡು ಒಡವೆ ಧರಿಸ್ತಾ ಇದ್ದಾರೆ. ನಮ್ಮ ಮಾದಪ್ಪನ ಅವರು ಫುಲ್ಲು ಮುತುವರ್ಜಿ ತಗೊಂಡು ಎಲ್ಲ ಮಾಡ್ತಾಯಿದ್ದಾರೆ ಅಲ್ಲಿ. ನೋಡಿ ಫ್ರೆಂಡ್, ಒಡವೆಗಳ ತಾಯಿ ನೋಡೋಕ್ಕೆ ಒಂಥರ ಕಣ್ಣು ಪಾವನ. ಈ ಕ್ಷಣ ಮೈ ರೋಮಾಂಚನ ಫ್ರೆಂಡ್. ತಾಯಿಗೆ ಸೀರೆ ಒಡವೆ ಎಲ್ಲ ಹಾಕ್ತಿದ್ದಾರೆ. ನೋಡಿ ಫ್ರೆಂಡ್, ಮನಸ್ಸಲ್ಲಿ ಎಷ್ಟೇ ಕಷ್ಟ ಇರಲಿ, ಎಷ್ಟೇ ನೋವಿರಲಿ, ತಾಯಿ ನೋಡೋದು ಒಂದು ಕ್ಷಣ ಮೈಯೆಲ್ಲ ಒಂಥರ ಗುರ ಅನಿಸುತ್ತೆ ಫ್ರೆಂಡ್. ತಾಯಿಗೆ ಒಡವೆ ಸೀರೆ ಎಲ್ಲ ಹಾಕಿದ್ರು. ಹೂವಿನ ಅಲಂಕಾರ, ಹೂವೆಲ್ಲ ಒಂಥರ ಒಂಬಳೆ ಎಲ್ಲ ಚುಚ್ಚಿ ಎಲ್ಲ ಒಂಥರ ಶೃಂಗಾರ ಮಾಡ್ತಾಯಿದ್ದಾರೆ. ಊರಕ್ಕೆ ಹುಡುಗರು ಇನ್ನು ಅಲಂಕಾರ, ಹೂವಿನ ಅಲಂಕಾರ ಫ್ರೆಂಡ್. ತಾಯಿಗೆ ಮನೆಗೂ ಒಂದೊಂದು ಹೂನಾರ ತಂದಿರ್ತಾರೆ. ನಮ್ಮೂರವರು ಹೂನಾರ, ಹಣ್ಣಿನ ತೋರಣ ಎಲ್ಲ ಥರ ಟಮಟೆ ಸಾಡಿಸಿದ್ರು. ಎಲ್ಲ ತಗೊಂಬಂದು ಕೊಟ್ಟರು ದೇವಸ್ಥಾನಕ್ಕೆ. ಇನ್ನು ನಾವು ಅದರಿಂದ ಅಲಂಕಾರ ಮಾಡಬೇಕು ಎಲ್ಲಕ್ಕೂ. ಈಚೆಗಡೆ ಆಗಲೇ ಎಲ್ಲ ತೋರಣ ಬಿಡ್ತಾಯಿದ್ದಾರೆ. ಹೂವಿನ ತೋರಣ, ಸೇವಂತಿಗೆ ಹೂವಿನ ತೋರಣ. ಇನ್ನು ನಾವು ಒಳಗಡೆ ಎಲ್ಲ ಡೆಕೋರೇಷನ್ ಮಾಡಬೇಕು. ಎಲ್ಲ ಕೊನೆಗೂ ಎಲ್ಲನೂ ಮುಗಿಸ್ತಾ ಫ್ರೆಂಡ್.
ಎಲ್ಲ ಒಂದು ಅರ್ಧ ಗಂಟೆಯಲ್ಲೇ ಎಲ್ಲ ಮುಗಿಬೇಕು ಈ ಥರ, ಯಾಕಂದರೆ ಲೇಟ್ ಆಗ್ಬಾರ್ದು ದೇವ್ರ ತರೋಕ್ಕೆ. ಕೊನೆಗೂ ಎಲ್ಲ ಮುಗೀತು. ತಾಯಿನ ಅಲಂಕಾರ ಮಾಡಿದಾಗ ನೋಡೋಕ್ಕೆ ಒಂಥರ ಚೆಂದ. ತಾಯಿನ ನೋಡ್ತಾ ಇದ್ದರೆ ಒಂಥರ ಎದ್ದು ಬಂದಿರೋ ಥರ ಕಾಣ್ತಾ ಇದೆ ಅಲಂಕಾರದಲ್ಲಿ. ಇನ್ನು ಈಚೆಗಡೆ ಎಲ್ಲ ಮೊಡೆ ಬೇಯಿಸ್ತಾ ಇದ್ದಾರೆ ಫ್ರೆಂಡ್. ಮನೆಗೂ ಹೋಗಿ ಅಕ್ಕಿನ ಈಸ್ಕೊಂಡು, ಪ್ರತಿಯೊಂದು ಮನೆಗೂ ಹೋಗಿ ಈಸ್ಕೊಂಡು ಎಲ್ಲರೂ ಇಲ್ಲಿ ಮೊಡೆ ಬೇಯಿಸಿ ಲಾಸ್ಟಕ್ಕೆ ರಸಮುದ್ದೆ ಮಾಡಿ ಮಾರಿಯಲ್ಲಿ ಎರಚಬೇಕು. ಅನ್ನ ಬೆಂದಿದೆ ಏನೋ ಅಂತ ನೋಡಬೇಕು. ಮೊಡ ಎಲ್ಲ ಬೇಯಿಸ್ತಾ ಇದ್ದಾರೆ ನೋಡಿ ಫ್ರೆಂಡ್. ನಮ್ಮ ಗುಡ್ಡಪ್ಪನವರು ಆಮೇಲೆ ಎಲ್ಲ ಸೇರ್ಕೊಂಡು ಬೇಯಿಸ್ತಾ ಇದ್ದಾರೆ ರಸಮುದ್ದೆಗೆ. ನೋಡಿ ಫ್ರೆಂಡ್ ಯಾವ ಥರ ತಿಳಿತಾ ಇದ್ದಾರೆ ನೋಡಿ. ನನಗೆ ಫೋನ್ ಚಾರ್ಜ್ ಕಮ್ಮಿ ಆಗಿತ್ತು, ಹಂಗೆ ಮನೆ ಕಡೆ ಹೊರಟೆ ಫೋನ್ ಚಾರ್ಜ್ ಹಾಕೊಂತ. ನೋಡಿದ್ರೆ ಮನೆಯಿಂದ ಈಚೆ ಎಲ್ಲ ಪಿಚ್ಚಿ ಆಟ ಆಡ್ತಾವ್ರೆ. ನೋಡಿ ಇವರೇ ಅವ್ರ ಗ್ಯಾಂಗ್ ಲೀಡ್ರು ಸೇರ್ಕೊಂಡು ಎಲ್ಲರೂ ಆರಿಸ್ತಾ ಇರೋದು ನೋಡಿ. ಎಲ್ಲರೂ ಸೇರ್ಕೊಂಡು ಈ ಥರ ಆಟ ಆಡ್ತಾಯಿದ್ದಾರೆ. ಇದೇ ಒಂದು ಅರ್ಧ ಗಂಟೆ ಚಾರ್ಜ್ ಹಾಕೊಂಡು ಮನೆ ಸಿದ್ದಾಪಜ್ಜಿ ದೇವಸ್ಥಾನ ಕಡೆ ಹೊರಟೆ. ಅಲ್ಲಿ ಗುಡ್ಡಪ್ಪನವ್ರು ಬಂದು ಮಾಮೂಲಿ ಕಂದಾಯ ತೊಳ್ಕೊಬರ್ಬೇಕಾಯ್ತು. ಒಳಗೆ ಹೋಗಿ ಕಂದಾಯನೆಲ್ಲ ತೊಳ್ದು ಕಂದಾಯಕ್ಕೆ ಪೂಜೆ ಮಾಡಿ ಹೂನಾರ ಹಾಕಿ ಎಲ್ಲನೂ ನೀಟಾಗಿ ಇದು ಮಾಡಿ ತಗೋಬೇಕಾಯ್ತು. ಸಿದ್ದಾಪಜ್ಜಿ ಗುಡ್ಡಪ್ಪನವರು ಭಾಳ ಶ್ರದ್ಧೆಯಿಂದ ಮಾಡ್ತಾಯಿದ್ರು ದೇವ್ರ ಕಾರ್ಯನ. ದೇವ್ರಿಗೆ ಮಂಗಳಾರತಿ ಬೆಳಗ್ಗೆ ಎಲ್ಲ ಮಂಗಳಾರತಿ ಮುಗಿ ಎಲ್ಲರಿಗೂ ಮಂಗಳಾರತಿ ಕೊಟ್ಟು ಪುನಃ ಎಲ್ಲರಿಗೂ ತೀರ್ಥ ಎರಚಿ ಪುನಃ ಎಲ್ಲನೂ ಕಂದಾಯ ಹೊತ್ಕೊಂಡು ದೇವಸ್ಥಾನ ಕಡೆ ಹೊರಟರು. ನಾನು ಹಿಂದೆ ಹೊರಟೆ. ದೇವಸ್ಥಾನದಲ್ಲಿ ಎಲ್ಲ ಪೂಜೆ ನಡೀತಾ ಇರ್ಬೇಕಾದ್ರೆ ನಮ್ಮ ಹುಡುಗರೆಲ್ಲ ದೇವ್ರು ಬರಲಿ ಅಂದ್ಬಿಟ್ಟು ಎಲ್ಲ ಕೂಗ್ತಿದ್ರು, ಗಳ್ಳಾಗ್ತಿದ್ರು ನೋಡಿ ಫ್ರೆಂಡ್. ಎಲ್ಲಿ ಯಾವ ಥರ ಎಲ್ಲ ಕೂಗ್ತಿದ್ದಾರೆ, ಎಲ್ಲ ಗಳ್ಳಾಕೊಂಡು ಕೂಗ್ಕೊಂಡು ದೇವ್ರು ಕರೆಸೋದು. ಈಗ ಎಲ್ಲ ಕೂಗ್ತಾ ಇದ್ದಾರೆ ಜೋರಾಗಿ. ಅವರು ಪೂಜೆ ಆಗೋ ಗಂಟೆ ದೇವ್ರು ಬರಲ್ಲ ಫ್ರೆಂಡ್. ಎಲ್ಲ ಕೂಗ್ತಾ ಇದ್ದಾರೆ ನೋಡಿ. ಈಗ ಎಲ್ಲ ನಮ್ಮ ಊರಿನವರೆಲ್ಲ ಸೇರ್ಕೊಂಡು ಇಲ್ಲಿ ಸಿದ್ದಾಪಜ್ಜಿ ದೇವಸ್ಥಾನದಲ್ಲಿ ನೆಕ್ಸ್ಟು ಎಲ್ಲ ಪೂಜೆ ಇರುತ್ತೆ. ಈಗ ಎಲ್ಲ ಕೂಗ್ತಾ ಇದ್ದಾರೆ ದೇವ್ರು ಬರಲಿ ಅಂದ್ಬಿಟ್ಟು. ಹಾ ಅಂತ ಕೂಗ್ತಾ ಇದ್ದಾರೆ. ದೇವ್ರೇನು ಈಗ ಬರಲ್ಲ ಅಂದ್ಬಿಟ್ಟು ಯಜಮಾನ್ರೆಲ್ಲ ಬೋದ್ಬಿಟ್ಟು ಕೈಸ್ರು ಎಲ್ಲನೂ ಪೂಜೆ ತಗೋಬೋಗಿಯಪ್ಪ ಅಂತ. ಎಲ್ಲರೂ ಪೂಜೆಗೆ ಎಲ್ಲ ಊರಿಂದ ಮನೆಗೂ ಒಂದೊಂದು ಪೂಜೆ ತರ್ತಾರೆ ಫ್ರೆಂಡ್. ಎಲ್ಲ ಪೂಜೆ ತಂದರೆ ಇಲ್ಲೊಬ್ಬ ನೋಡಿ ಕಳ್ಳ ಪುರಿ ಮೇಯ್ತಿದ್ದಾನೆ. ಎಲ್ಲ ಪೂಜೆ ನಮ್ಮೂರು ಹುಡುಗರೆಲ್ಲ ಪೂಜೆ ಮಾಡಿದ್ರು. ಇನ್ನೂ ಒಳ ಕಡೆ ಕೇಳ್ತಾರಕ್ಕೆ ಅಂತ ಹೋಯ್ತಾಯಿದ್ದಾರೆ ನೋಡಿ. ಒಳ ಕಡೆ ಕೇಳ್ತಾರಕ್ಕೆ ಅಂತ ಅಲ್ಲಿಂದ ತರೋದು ಮಾರಮ್ಮನ್ನ. ಹಂಗೆ ಮನೆಗೆ ಬಂದು ನಾನು ಹೇಳ್ಬಿಟ್ಟೋದೆ ದೇವ್ರು ಬರ್ತದೆ ಎಲ್ಲರೂ ಇದಾಗಿ ರೆಡಿಯಾಗಿ ಅಂದ್ಬಿಟ್ಟು ಎಲ್ಲರಿಗೂ ಹೇಳ್ಬಿಟ್ಟು ನಾನು ಇನ್ನು ಒಳ ಕಡೆ ಹೊರಟೆ ಫ್ರೆಂಡ್. ಇನ್ನು ದೇವ್ರು ತಗೊಬತ್ತಿದ್ದಾರೆ ನೋಡಿ. ಹೊಳೆಯಿಂದ ದೇವ್ರು ತಗೊಬತ್ತಿದ್ದಾರೆ. ಎಲ್ಲ ಕೂಗ್ತಾಯಿದ್ದಾರೆ ಇಲ್ಲಿ ದೇವ್ರು ಬರಬೇಕು ಸಿದ್ದಪ್ಪಾಜಿ ದೇವರು. ಎಲ್ಲ ಕೂಗ್ತಾಯಿದ್ದಾರೆ ಸಿದ್ದಪ್ಪಾಜಿ ದೇವ್ರು ಬರೋಕ್ಕೆ. ಒಂದ್ಸಲ ದೇವ್ರು ಬಂದರೆ ಎಲ್ಲರಿಗೂ ಬೆತ್ತದ ಕಡ್ಡಿ ಐತೆ ಫ್ರೆಂಡ್. ಇಲ್ಲಿ ಎಲ್ಲ ಕೂಗ್ತಾಯಿದ್ರೆ ಅಂತೂ ಇಲ್ಲಿ ಅಂತೂ ದೇವ್ರು ಬಂದಟ್ಗೆ ಒಳಗೆ ಕೂಗ್ತಾ ಇರೋನ್ನ ಬಂದು ಗದರಿಸ್ನಟ್ಗೆ ನಾನಂತೂ ಒಂದ್ಸಲ ಶೇಕ್ ಆಗ್ಬಿಟ್ಟೆ. ಯಾಕಂದರೆ ನನ್ನಿಂದ ಇದ್ದೇ ಇರೋ ಹುಡುಗ ಕೂಗ್ಬಿಟ್ಟ. ದೇವ್ರ ಮುಂದೆ ಹೋಗಿ ಅಂದ್ಬಿಟ್ಟು ಹೇಳ್ತು. ಹಾಗೆ ಮುಂದೆ ಹೋದ್ರು ಎಲ್ಲ. ನಾವು ಈ ಕಡೆಯಿಂದ ಕರ್ಕೋಗ್ಬೇಕು ಸಿದ್ದಪ್ಪಾಜಿ ಗುಡ್ಡಪ್ಪನವ್ರನ್ನ ಸೇಫ್ಟಿಯಾಗಿ. ಆ ಕಡೆಯಿಂದ ಮಾರಮ್ಮ ದೇವರು ಆ ಕಡೆಯಿಂದ ಬರ್ತೈತೆ. ನಾವು ಈ ಕಡೆಯಿಂದ ಹೋದ್ನೋ ಗುಡ್ಡಪ್ಪನವ್ರನ್ನ ದೇವಸ್ಥಾನಕ್ಕೆ, ಮಾರಮ್ಮನ ದೇವಸ್ಥಾನಕ್ಕೆ. ಅಲ್ಲಂತೂ ದೇವ್ರು ಬತ್ತು, ಎಲ್ಲ ಕೂಗ್ಬಿಟ್ಟು ದೇವ್ರು ಬತ್ತು, ಪೆಂಜು ತಗೊಂಡು ಬತ್ತು ನೋಡಿ ಫ್ರೆಂಡ್. ಪೆಂಜೇಟೆ ಯಾವ ಥರ ಬೀಳ್ತವೆ ಅಂದರೆ ನಾಳಕ್ಕೆ ಎಲ್ಲ ಒಪ್ಪ ಬಂದಿರಬೇಕು ಆ ಥರ ಬೀಳ್ತವೆ ಪೆಂಜೇಟು. ಮಾರಮ್ಮಂಗೆ ಎಲ್ಲ ಎಲ್ಲನೂ ಇರ್ತಾಯಿದ್ದಾರೆ ನೋಡಿ ಫ್ರೆಂಡ್. ಮಾರಮ್ಮ ಹೆಂಗೆ ಕುಣ್ಕ ಹೋಯ್ತಾಯಿದ್ದಾರೆ ನೋಡಿ. ಸಿದ್ದಪ್ಪಾಜಿನೂ ಎಲ್ಲರೂ ದಾರಿ ಬಿಡಿಸ್ಕೊಂಡು ಯಾವ ಥರ ಕರ್ಕೊಯ್ತಿದ್ದಾರೆ ದೇವರು.
ಎಲ್ಲ ದೇವ್ರು ಬಂದು ಕುಂತ್ಕೊಂಡು ಸ್ವಲ್ಪ ಜನಕ್ಕೆ ಪೆಂಜೆಟ್ ಬಿದ್ದಿರುತ್ತೆ. ಅಡ್ಡ ಬಂದವ್ರಿಗೆ ತಪ್ಪು ಮಾಡಿದವ್ರಿಗೆ ಸ್ವಲ್ಪ ಜನಕ್ಕೆ ಬಿದ್ದಿರುತ್ತೆ ಪೆಂಜೆಟು. ನಾವು ಅಲ್ಲಿ ನಿಂತ್ಕೊಂಡು ಹೊರಟು ತಂಪು ಪೂಜೆ ಅವ್ರು ಕರ್ಕೊಬರೋಕ್ಕೆ. ನೋಡಿ ಫ್ರೆಂಡ್, ನಮ್ಮವರು ಹೆಂಗೆ ಬರ್ತಾಯಿದ್ದಾರೆ. ಈ ಕ್ಷಣ ನೋಡೋಕ್ಕೆ ಒಂಥರ ಚೆಂದ. ಯಾಕಂದರೆ ಶ್ರದ್ಧೆಯಿಂದ ಭಕ್ತಿಯಿಂದ ಎಲ್ಲನೂ ಒನಕೆಯಲ್ಲಿ ತಂಬಿಟ್ಟು ಇಟ್ಕೊಂಡು ಎಲ್ಲ ಬಂದಿರ್ತಾರೆ. ಒಬ್ಬೊಬ್ಬರು ತಾಯಿ ದರ್ಶನ ಮಾಡಬೇಕು ಅಂದ್ಬಿಟ್ಟು ತಾಯಿನ ಮಂದಲ್ಲಿ ನೆನ್ಕೊಂಡು ಶ್ರದ್ಧೆಯಿಂದ ಭಕ್ತಿಯಿಂದ ಎಲ್ಲರೂ ಬಂದಿರ್ತಾರೆ. ನೋಡಿ ಯಾವ ಥರ ಇದೆ. ಅವ್ರಿಗೆ ಮಡಿ ಎಲ್ಲ ಹಾಸ್ಕೊಂಡು ಕೆಳಗಡೆ ನೆಲ ಕಾಲು ಸೋಕ್ತಂಗೆ ಸೀರೆ ಮೇಲೆ ನಡೆಸ್ಕೊಂಡು ಎಲ್ಲರನ್ನೂ ದೇವಸ್ಥಾನಕ್ಕೆ ಕರ್ಕೊ ಹೋಗ್ತಾರೆ ಫ್ರೆಂಡ್. ತಾಯಿ ನೋಡೋಕ್ಕೆ ಎಲ್ಲರೂ ಭಕ್ತಿ ಭಾವದಿಂದ ಎಲ್ಲರೂ ಬಂದಿರ್ತಾರೆ. ಎಲ್ಲರೂ ಪೂಜೆ ತಟ್ಟೆ ಮೇಲೆ ಗಂಧ ಕಡ್ಡಿನ ಹೊಸ್ಕೊಂಡು ಬಂದಿರ್ತಾರೆ. ನಾವು ಅವ್ರಿಗೆ ಹೇಳ್ತಿದ್ದೋ ಹಿಂದ್ಗಡೆ ಹುಷಾರು ಸುಟ್ಬಿಟ್ಟಾರೆ ಮುಂದವ್ರಿಗೆ ಅಂದ್ಬಿಟ್ಟು ಹೇಳ್ತಿದ್ದೋ. ಎಲ್ಲರೂ ಒಬ್ಬೊಬ್ಬರಾಗಿ ದೇವಸ್ಥಾನದೊಳಗೆ ಹೋಗ್ತಾಯಿದ್ದಾರೆ. ನೋಡಿ ಎಲ್ಲರೂ ಹೋಗ್ತಾಯಿದ್ದಾರೆ ಒಳಗಡೆ ತಾಯಿ ದರ್ಶನ ಮಾಡೋಕ್ಕೆ. ತಾಯಿನೇ ಭಕ್ತಿ ಭಾವದಿಂದ ತಾಯಿ ನೋಡೋಕ್ಕೆ ಹೋಗ್ತಾಯಿದ್ದಾರೆ ಎಲ್ಲ. ನೋಡಿ ಎಲ್ಲರೂ ಹೋಗ್ತಿದ್ದಾರೆ. ನೋಡಿ ನಮ್ಮನವರು ಹೋಗ್ತಿದ್ದಾರೆ ಇಲ್ಲಿ. ನಾನು ಅಲ್ಲಿ ಎಂಟ್ರಿ ಎಲ್ಲ ಮಾಡಿಬಿಟ್ಟು ದೇವಸ್ಥಾನದೊಳಗೆ ನಾನು ನಮ್ಮ ಫ್ರೆಂಡ್ಗಳೆಲ್ಲ ಪೂಜೆ ಮಾಡೋಕ್ಕೆ. ನೋಡಿ ಎಲ್ಲರೂ ಪೂಜೆ ಮಾಡಿ ಲಾಸ್ಟಕ್ಕೆ ಒಂದು ಸೆಲ್ಫಿ ತಗೊಂಡು ಫೋಟೋ ತಗೊಂಡು ಎಲ್ಲ ಪೂಜೆ ಎಲ್ಲ ಮುಗಿದ ಮೇಲೆ ಲಾಸ್ಟಿಗೆ ಧೂಳು ಮರಿ ಹೊಡಿತಾರೆ. ಧೂಳು ಮರಿ ಹೊಡೆದೋದ್ಮೇಲೆ ಅದ್ರ ರಕ್ತನ ರಸಮುದ್ದೆಗೆ ಹಾಕಿ ರಸಮುದ್ದೆ ಇಡ್ತಾರೆ ಮರಿಯರಿಗೆ. ಇದು ಬನ್ನಿ ನಮ್ಮೂರ ಹಬ್ಬದ್ದು ಒಂದು ಥರ ತೋರಿಸ್ತೀನಿ. ಸುತ್ತಮುತ್ತ ಹತ್ತೂರಿಗೆ ಭಾಗ್ಯ ದೇವತೆ, ಸುತ್ತಮುತ್ತ ಹತ್ತೂರಿಗೆ ಭಾಗ್ಯ ದೇವತೆ, ನೊಂದು ಬೆಂದು ಬಂದೋರಿಗೆ ನ್ಯಾಯ ದೇವತೆ. ಕಚ್ಚೆನ ಎತ್ತಿ ಕಟ್ಟಿ ಹಿಡಿದಾಗ ಕೈಲಿ ಕತ್ತಿ ಇವಳೇನೆ ಮೃತ್ಯು ದೇವತೆ.